ಕಲ್ಕಿ 2898 ಎಡಿ ಚಿತ್ರ ವಿಮರ್ಶೆ. ಪ್ರಭಾಸ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್ ಅಂತಹ ದಿಗ್ಗಜ ನಟರು ನಟಿಸಿರುವ ಬಹುಕೋಟಿ ಬಜೆಟ್ ಸಿನಿಮಾ ಕಲ್ಕಿ 2898 ಎಡಿ ಇಂದು ಬಿಡುಗಡೆ ಆಗಿದೆ. ಸಿನಿಮಾ ಹೇಗಿದೆ? ಗಂಗೆ ಬತ್ತಿ ಹೋಗಿದ್ದಾಳೆ. ವಿಶ್ವದ ಮೊದಲ ನಗರ ಕಾಶಿ ಈಗ ಭೂಮಿಯ ಮೇಲೆ ಉಳಿದಿರುವ ಕೊನೆಯ ನಗರವಾಗಿದೆ. ಕಾಶಿಯಲ್ಲೀಗ ದೇವರುಗಳಿಗೆ ಜಾಗವಿಲ್ಲ. ಅಲ್ಲೇನಿದ್ದರೂ ಶೈತಾನ್ ದೊರೆ ಯಾಸ್ಕಿನ್ನದ್ದೇ ರಾಜ್ಯಭಾರ. ಭೂಮಿಯ ಮೇಲೆ ಹಸಿರೆಂಬುದೇ ಇಲ್ಲ. ನೀರಿಗಾಗಿ ತ್ರಾಹಿ ತ್ರಾಹಿ ಎನ್ನುತ್ತಿದ್ದಾರೆ. ಜನ ಉಸಿರಾಡಲು ಸಹ ಕಷ್ಟಪಡುತ್ತಿದ್ದಾರೆ. ಮನುಷ್ಯ ತನ್ನ ಪಾಪಕರ್ಮಗಳಿಂದ ಸೃಷ್ಟಿಸಿಕೊಂಡಿರುವ ಈ ಸಂಕಟದಿಂದ ಪಾರು ಮಾಡಲು ದೇವರೇ ಜನಿಸಿ ಬರಬೇಕು. ಆ ಸಮಯವೂ ಬಂದಿದೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಆಗಮನಕ್ಕೆ ಸಮಯ ಸನ್ನದ್ಧವಾಗಿದೆ. ಕಲ್ಕಿಯ ಜನನ ತಡೆಯಲು ಯಾಸ್ಕಿನ್ ದೇವರನ್ನು ಗರ್ಭದಲ್ಲಿ ಹೊತ್ತ ಮಾತೆಯನ್ನು ಕಾಯಲು ಸ್ವತಃ ನಿರ್ದೇಶಕ ನಾಗ್ ಅಶ್ವಿನ್ ಕಲ್ಕಿ ಸಿನಿಮಾ ಪ್ರಾರಂಭಿಸಿರುವುದೇ ಕುರುಕ್ಷೇತ್ರ ಯುದ್ಧದ ಅಂತ್ಯದ ಮೂಲಕ. ಕುರುಕ್ಷೇತ್ರದಲ್ಲಿ ಎತ್ತ ನೋಡಿದರೂ ಹೆಣಗಳ ರಾಶಿ. ತನ್ನವರನ್ನೆಲ್ಲ ಕಳೆದುಕೊಂಡ ಕ್ರೋಧದಲ್ಲಿರುವ ಅಶ್ವತ್ಥಾಮನಿಗೆ ಅಮರವಾಗುವ ಶಾಪ ನೀಡುತ್ತಾನೆ ಕೃಷ್ಣ. ಅಲ್ಲಿಂದ ಕತೆಯ ಪುಟ ಬದಲಾಗುವುದು 6000 ವರ್ಷಗಳ ನಂತರಕ್ಕೆ. ಅಂದರೆ ಕಲಿಯುಗದ ಅಂತ್ಯದ ಸಮಯಕ್ಕೆ. ಅರಾಜಕತೆ ಮೇರೆ ಮೀರಿದೆ. ಕಾಶಿನಗರ ದುಷ್ಟರ ಕೈ ಸೇರಿದೆ. ದೇವರುಗಳೇ ಇಲ್ಲವಾಗಿದ್ದಾರೆ. ಒಳಿತಿನ ವಿರೋಧಿ ಯಾಸ್ಕಿನ್ ಕಾಂಪ್ಲೆಕ್ಸ್ ಹೆಸರಿನ ಭವ್ಯ ಸುಸಜ್ಜಿತ ಪ್ರಪಂಚವನ್ನೇ ಕಟ್ಟಿಕೊಂಡಿದ್ದಾನೆ. ಅಲ್ಲಿ ಅವನಿಗಾಗಿ ದುಡಿಯುವ ಸೈನ್ಯವಿದೆ. ರೋಬೋಟ್ಗಳಿವೆ. ವಿಜ್ಞಾನಿಗಳಿದ್ದಾರೆ. ಪ್ರಯೋಗ ಶಾಲೆಯಿದೆ. ಗರ್ಭ ಧರಿಸಬಲ್ಲ ಯುವತಿಯರನ್ನು ಕರೆದುಕೊಂಡು ಬಂದು ಪ್ರಯೋಗಶಾಲೆ ಮೂಲಕ ಕೃತಕ ಗರ್ಭಧಾರಣೆ ಮಾಡಿಸಲಾಗುತ್ತದೆ. ಯಾರ ಗರ್ಭದಲ್ಲಿ ಕಲ್ಕಿ ಜನಿಸಲಿದ್ದಾನೆಯೋ ಆ ಗರ್ಭದ ಅಂಶವನ್ನು ಯಾಸ್ಕಿನ್ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡು ಅಮರತ್ವ ಪಡೆಯುವ ಆಲೋಚನೆಯಲ್ಲಿದ್ದಾನೆ. ಈಗಾಗಲೇ ಆತ 2500 ವರ್ಷ ಬದುಕಿದ್ದಾನೆ. ಆದರೆ ಎಲ್ಲವೂ ಯಾಸ್ಕಿನ್ ಅಂದುಕೊಂಡಂತೆ ನಡೆಯುವುದಿಲ್ಲ. ಕಲ್ಕಿಯನ್ನು ಗರ್ಭದಲ್ಲಿ ಇರಿಸಿಕೊಂಡಿರುವ ಸುಮತಿ, ದೀಪಿಕಾ ಪಡುಕೋಣೆ ಕಾಂಪ್ಲೆಕ್ಸ್ ನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಪ್ರಭಾಸ್ ರಷ್ಟೇ ಅಥವಾ ಅವರಿಗಿಂತಲೂ ತುಸು ಹೆಚ್ಚು ತೂಕದ ಪಾತ್ರವೇ ಅಮಿತಾಬ್ ಬಚ್ಚನ್ ಅವರಿಗಿದೆ. ಸಿನಿಮಾದ ಬಹುತೇಕ ಭಾಗದಲ್ಲಿ ಪ್ರಭಾಸ್ಗಿಂತಲೂ ಹೆಚ್ಚು ಚಪ್ಪಾಳೆ ಗಿಟ್ಟಿಸುತ್ತಾರೆ ಬಚ್ಚನ್. ದೀಪಿಕಾ ಪಡುಕೋಣೆಯವರದ್ದು ಮೆದುವಾದ ಪಾತ್ರ. ಅದಕ್ಕೆ ತಕ್ಕಂತೆ ದೀಪಿಕಾ ನಟಿಸಿದ್ದಾರೆ. ಯಾಸ್ಕಿನ್ ಪಾತ್ರದಲ್ಲಿ ಕಮಲ್ ಹಾಸನ್ ಇದ್ದಾರಾದರೂ ಕಾಣಿಸಿಕೊಳ್ಳುವುದು ಕೇವಲ 2 ದೃಶ್ಯಗಳಲ್ಲಿ ಮಾತ್ರ. ಆದರೆ 2ನೇ ದೃಶ್ಯ ಮುಂಬರಲಿರುವ ಯುದ್ಧ ಎಷ್ಟು ಭೀಕರವಾಗಿರುತ್ತದೆ ಎಂಬುದರ ಸುಳಿವು ನೀಡುತ್ತದೆ. ಯಾಸ್ಕಿನ್ನ ಕಮಾಂಡರ್ ಪಾತ್ರದಲ್ಲಿ ಶಾಶ್ವತ್ ಚಟರ್ಜಿ ನಟಿಸಿದ್ದು ಅವರ ನಟನೆ ಅದ್ಭುತವಾಗಿದೆ. ಪಾತ್ರಕ್ಕೆ ಅದ್ಭುತವಾಗಿ ಅವರು ಒಗ್ಗಿದ್ದಾರೆ. ದಿಶಾ ಪಟಾಣಿ ಒಂದು ಹಾಡಿಗೆ ಮಾತ್ರವೇ ಸೀಮಿತವಾಗಿದ್ದಾರೆ. ಸಿನಿಮಾದಲ್ಲಿ ಅತಿಥಿ ಪಾತ್ರಗಳ ದೊಡ್ಡ ಪಟ್ಟಿಯೇ ಇದೆ. ಅದು ಯಾರ್ಯಾರು ಯಾವ ಪಾತ್ರ ಎಂಬುದನ್ನು ಸಿನಿಮಾ ನೋಡಿಯೇ ತಿಳಿಯಬೇಕು.